ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಎಕ್ಸಲೆಂಟ್ ಆಗಿದೆ ಪ್ರೋಮೋ ಅಂತಾನೆ ಹೇಳ್ಬೇಕು. ಕಳೆದ ಸೀಸನ್ ನಲ್ಲಿ ಯಾರೆಲ್ಲ ಸೌಂಡ್ ಮಾಡಿದ್ರು, ಯಾರೆಲ್ಲ ಹೆಚ್ಚಿಗೆ ಮಾತಾಡ್ತಾ ಇದ್ರು, ಆ ಕಂಟೆಸ್ಟೆಂಟ್ ಗಳು ಈ ಒಂದು ವಾರ ಬಿಗ್ ಬಾಸ್ ಮನೆಯ ಅರಮನೆಗೆ ಗೆಸ್ಟ್ ಗಳಾಗಿ ಬಂದಿದ್ದಾರೆ. ಹೀಗಾಗಿ ಯಾರೆಲ್ಲ ಬಂದಿದ್ದಾರೆ ಅಂತ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ಗೊತ್ತಿಲ್ದಿರೋರ್ಗೆ ನಾನು ಹೇಳ್ತಾ ಇದ್ದೀನಿ, ಈ ಒಂದು ವಾರದ ಮಟ್ಟಿಗೆ ಬಿಗ್ ಬಾಸ್ ಮನೆಯ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಅಥವಾ ಗೆಸ್ಟ್ ಗಳಾಗಿ ಬಂದಿರುವಂತಹ ಕಂಟೆಸ್ಟೆಂಟ್ ಗಳು ಯಾರ್ಯಾರು ಅಂದ್ರೆ, ಕಳೆದ ಒಂದು ಸೀಸನ್ ನಲ್ಲಿ ಸೌಂಡ್ ಮಾಡಿದಂತಹ ರಜತ್ ಅವರು ಬಂದಿದ್ದಾರೆ, ತ್ರಿವಿಕ್ರಮ್ ಅವರು ಬಂದಿದ್ದಾರೆ, ಚೈತ್ರ ಅವರು ಬಂದಿದ್ದಾರೆ, ಮೋಕ್ಷಿತಾ ಅವರು ಬಂದಿದ್ದಾರೆ, ಮತ್ತೆ ಉಗ್ರಂ ಮಂಜು ಅವರು ಬಂದಿದ್ದಾರೆ. ಸೊ ಈ 5 ಕಂಟೆಸ್ಟೆಂಟ್ ಗಳು ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಕಂಟೆಸ್ಟೆಂಟ್ ಗಳಿಗೆ ಕ್ವಾಟ್ಲೆ ಕೊಡೋದಕ್ಕೆ ಅಥವಾ ಎಂಟರ್ಟೈನ್ಮೆಂಟ್ ನೀಡೋದಕ್ಕೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರೋಮೋ ತುಂಬಾ ಚೆನ್ನಾಗೇ ಇದೆ, ತುಂಬಾ ಎಂಟರ್ಟೈನಿಂಗ್ ಆಗಿದೆ. ಏನೆಲ್ಲ ಇದೆ ಪ್ರೋಮೋದಲ್ಲಿ, ಮತ್ತೆ ಏನೆಲ್ಲ ಸ್ವಲ್ಪ ಹಿಂಟ್ಸ್ ಕಾಣಿಸ್ತಾ ಇದೆ ಪ್ರೋಮೋದಲ್ಲಿ ಅಂತ ಒಂದೊಂದಾಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಈ ಒಂದು ವಾರದ ಮಟ್ಟಿಗೆ ಬಿಗ್ ಬಾಸ್ ಮನೆಯು ಪ್ಯಾಲೇಸ್ ಆಗಿ ಕನ್ವರ್ಟ್ ಆಗಿದೆ, ಅರಮನೆಯಾಗಿದೆ. ಸೊ ಈ ಒಂದು ಅರಮನೆಗೆ ಈಗ ಗೆಸ್ಟ್ ಗಳನ್ನ ತಗೊಂಡ್ ಬರ್ತಾ ಇದ್ದಾರೆ ಬಿಗ್ ಬಾಸ್ ಅವರು. ಆ ಗೆಸ್ಟ್ ಗಳು ಯಾರಪ್ಪ ಅಂದ್ರೆ ಕಳೆದ ಸೀಸನ್ ಅಲ್ಲಿ ಇದ್ದಂತ ಕಂಟೆಸ್ಟೆಂಟ್ ಗಳು. ಸೊ ಮೊದಲಿಗೆ ಪ್ರೋಮೋ ಪ್ರಾರಂಭವಾಗ್ತಾನೆ ಉಗ್ರಂ ಮಂಜು ಅವರ ವಾಯ್ಸ್ ನಲ್ಲಿ ಬಿಗ್ ಬಾಸ್ ಮನೆಗೆ ಫೋನ್ ಮಾಡಿದ್ದಾರೆ. ಇಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕುಳಿತುಕೊಂಡಿರುವಂತ ಸ್ಪಂದನ ಅವರು ಕಾಲ್ನ ರಿಸೀವ್ ಮಾಡಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಉಗ್ರಂ ಮಂಜು ಅವ್ರು ಹೇಳ್ತಾ ಇದಾರೆ, BB ಪ್ಯಾಲೇಸ್ ಇದು, ನಾವು ರೂಮ್ಸ್ ನ ಬುಕ್ ಮಾಡಿದ್ವಲ್ಲ, ಬರ್ತಾ ಇದೀವಿ, ದೊಡ್ಡ ಪಾರ್ಟಿ ನಡೆಯುತ್ತೆ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಆ ಒಂದು ವಿಚಾರಕ್ಕೆ ಸ್ಪಂದನ ಅವರು ಸಹ ಸರಿ ಸರ್ ಬನ್ನಿ ಸರ್ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಬಿಗ್ ಬಾಸ್ ಕಡೆಯಿಂದ ಇಲ್ಲಿ ನಮ್ಗೆ ಧ್ವನಿ ಕೇಳಿ ಬರ್ತಾ ಇದೆ. ಅದೇನಪ್ಪಾ ಅಂದ್ರೆ, BB ಅರಮನೆಯಲ್ಲಿ ಸ್ಪೆಷಲ್ ಗೆಸ್ಟ್ ಗಳ ದರ್ಬಾರ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ವಾರ ಯಾವ ಮಟ್ಟಿಗೆ ದರ್ಬಾರ್ ಇರುತ್ತೆ ಅಂತ ನೋಡ್ಬೇಕು. ಯಾರಿಗೆಲ್ಲ ಇವ್ರ ಕಡೆಯಿಂದ ಸ್ವಲ್ಪ ಟಿಪ್ಸ್ ಸಿಗುತ್ತೆ, ಯಾರ ಗೇಮ್ ಇಂಪ್ರೂವ್ ಆಗುತ್ತೆ ಇವ್ರ ಕಡೆಯಿಂದ ಅಂತ ನೋಡ್ಬೇಕಾಗುತ್ತೆ. ಎಲ್ಲೋ ಒಂದ್ ಕಡೆ ನನಗೆ ಈ ಕಳೆದ ಸೀಸನ್ ನಲ್ಲಿ ಇದ್ದಂತ ಕಂಟೆಸ್ಟೆಂಟ್ ಗಳು ಬಿಗ್ ಬಾಸ್ ಮನೆಗೆ ಬರೋದು ಅಷ್ಟೊಂದು ಗುಡ್ ಅಂತ ನನ್ಗೆ ಅನ್ಸಲ್ಲ. ಯಾಕಂದ್ರೆ ಅವರ ಒಂದು ಕ್ಯಾರೆಕ್ಟರೈಸೇಷನ್ಸ್ ಆಗಿರ್ಬೋದು, ಅವರ ಒಂದು ವ್ಯಕ್ತಿತ್ವನ ಈಗಾಗಲೇ ನಾವು ನೋಡಿರ್ತೀವಿ. ಸೊ ಅದೇ ಕಂಟೆಸ್ಟೆಂಟ್ ಗಳು ಮತ್ತೆ ಬಿಗ್ ಬಾಸ್ ಮನೆಗೆ ಬಂದಾಗ ಹೊಸದಾಗಿ ನಾವು ನೋಡುವಂತದ್ದು ಏನು ಇರೋದಿಲ್ಲ. ಬಟ್ ಒಂದು ವಾರದ ಮಟ್ಟಿಗೆ ಗೆಸ್ಟ್ ಗಳಾಗಿ ಬರ್ತಾ ಇರೋದ್ರಿಂದ ತುಂಬಾ ಸ್ವಲ್ಪ ಇದ್ರಲ್ಲಿ ಬರ್ತಾರೆ. ಆ ಒಂದು ವಿಚಾರದಲ್ಲಿ ಸ್ವಲ್ಪ ಚೆನ್ನಾಗೇ ಇರುತ್ತೆ, ಎಂಟರ್ಟೈನಿಂಗ್ ಆಗಿ ಸಾಗುತ್ತೆ ಈ ಒಂದು ವಾರ ಅಂತಾನೆ ಹೇಳ್ಬೋದು. ಅಂಡ್ ಇವರಿಂದ ಯಾರೆಲ್ಲಿಗ ಕಂಟೆಸ್ಟೆಂಟ್ ಗಳ ಗೇಮ್ ಇಂಪ್ರೂವ್ ಆಗುತ್ತೆ, ಯಾರಿಗೆಲ್ಲ ಕೆಲವೊಂದು ಟಿಪ್ಸ್ ಸಿಗುತ್ತೆ ಅಂತ ಕಾತುರದಿಂದ ನೋಡ್ಬೇಕಾಗಿದೆ. ಅಂಡ್ ಇಲ್ಲಿ ಮುಂದುವರೆದ ಭಾಗದಂತೆ ಇಲ್ಲಿ ರಜತ್ ಅವರು ಮತ್ತೆ ತ್ರಿವಿಕ್ರಮ್ ಅವರು ಇಲ್ಲಿ ಬಂದ್ಬಿಟ್ಟು ಗಿಲ್ಲಿ ಅವರ ಕಾಲ್ ಎಳಿತಾ ಇದ್ದಾರೆ. ಯಾವ ವಿಚಾರಕ್ಕೆ ಅಂದ್ರೆ, ಕಾವ್ಯ ಅವ್ರನ್ನ ಹೋಗ್ಬಿಟ್ಟು ಕಾವು ಅಂತ ಮಾತಾಡಿಸ್ತಾ ಇದ್ದಾರೆ ರಜತ್ ಅವರು. ಸೊ ಆ ಒಂದು ವಿಚಾರಕ್ಕೆ ಇಲ್ಲಿ ಗಿಲ್ಲಿ ಅವ್ರು ಬಂದ್ಬಿಟ್ಟು ಅಣ್ಣ ಕಾವು ಅನ್ಬಿಡೋಣ, ನೋವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಬಂದಿರೋದೇ ನಿಮ್ಗೆ ನೋವು ಕೊಡೋದಕ್ಕಲ್ವಾ ಅಂದ್ಬಿಟ್ಟು ನಗ್ತಾ ಇದ್ದಾರೆ. ಅಂಡ್ ಅಶ್ವಿನಿ ಗೌಡ ಅವ್ರ ವಿಚಾರದಲ್ಲಿ ಸಹ ನಮ್ಗೆ ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಅವ್ರು ಕಾಣ ಸಿಗ್ತಾ ಇದ್ದಾರೆ. ಸೊ ಅಶ್ವಿನಿ ಗೌಡ ಅವರು ಜೋರಾಗಿ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಒಂದು ವಿಚಾರಕ್ಕೆ ನನ್ನ ವಾಯ್ಸ್ ಕೇಳೋದಿಲ್ವಾ ನಿಮ್ಗೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ರಜತ್ ಅವರು ಇಲ್ಲಿ ಇಷ್ಟು ದಿನಗಳ ಕಾಲ ಕೇಳಿಸ್ತಾ ಇತ್ತು ನಿಮ್ ವಾಯ್ಸ್, ಇವಾಗ ಕೇಳಿಸ್ತಾ ಇಲ್ಲ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಪ್ರೋಮೋದಲ್ಲಿ ಇರುವಂತ ಮಾತುಗಳಾಗಿರ್ಬೋದು, ಚರ್ಚೆಗಳಾಗಿರ್ಬೋದು ಇದು. ಸೊ ಎಲ್ಲೋ ಒಂದ್ ಕಡೆ ಪ್ರೋಮೋದಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಅವ್ರ ಮೂವರು ಹೆಚ್ಚಿಗೆ ಕಾಣಿಸ್ಕೊಂಡ್ರು, ಬೇರೆ ಕಂಟೆಸ್ಟೆಂಟ್ ಅಷ್ಟರ ಮಟ್ಟಿಗೆ ಹೆಚ್ಚಿಗೆ ಕಾಣಿಸ್ಕೊಳ್ಳಿಲ್ಲ. ಅಂಡ್ ಇಲ್ಲಿ ನಾವು ನೋಡ್ಬೇಕಾಗಿರೋದೇನಪ್ಪಾ ಅಂದ್ರೆ, ರಜತ್ ಅವರ ಸಿಂಗಲ್ ಲೈನ್ಸ್ ಸಹ ತುಂಬಾ ಟೂ ಗುಡ್ ಆಗಿ ಇದೆ ಅಂತಾನೆ ಹೇಳ್ಬೋದು. ಕಳೆದ ಸೀಸನ್ ಅಲ್ಲಿ ಯಾರೆಲ್ಲ ಜೋರಾಗಿ ಮಾತಾಡ್ತಾ ಇದ್ರು, ಯಾರೆಲ್ಲ ಕಂಟೆಂಟ್ ನ ವಿಚಾರದಲ್ಲಿ, ಎಂಟರ್ಟೈನ್ಮೆಂಟ್ ನ ವಿಚಾರದಲ್ಲಿ ಸ್ವಲ್ಪ ಲೌಡ್ ಆಗಿದ್ರು, ಆ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಈಗ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಸೊ ಯಾರ ಕಡೆಯಿಂದ ನೀವು ಏನ್ ಎಂಟರ್ಟೈನ್ಮೆಂಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಅಂತ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ನಾನೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಒಂದು ವಾರ ಅಂದ್ರೆ, ಈಗಾಗಲೇ ಏನು ನಾವು ಒಂದು 3-4 ಕಂಟೆಸ್ಟೆಂಟ್ ಗಳನ್ನ ಟಾಪ್ ಪೊಸಿಷನ್ ಅಲ್ಲಿ ನೋಡ್ತಾ ಇದೀವಿ. ಸೊ ಆ ಒಂದು ಕಂಟೆಸ್ಟೆಂಟ್ ಗಳನ್ನು ಹೊರತುಪಡಿಸಿ ಆ ಕಂಟೆಸ್ಟೆಂಟ್ ಗಳಿಗೆ ಇಲ್ಲಿ ಕಾಂಪಿಟೇಷನ್ ಕೊಡೋಕೆ ಬೇರೆ ಕಂಟೆಸ್ಟೆಂಟ್ ಗಳಿಗೆ ಸ್ವಲ್ಪ ಉತ್ಸಾಹ ನೀಡೋಕ್ಕಾಗಿರ್ಬೋದು, ಬೂಸ್ಟ್ ನೀಡೋಕ್ಕಾಗಿರ್ಬೋದು, ಈ ವೈಲ್ಡ್ ಕಾರ್ಡ್ ಎಂಟ್ರೀಸ್ ನ ಬಿಗ್ ಬಾಸ್ ಮನೆಗೆ ತೆಗೆದುಕೊಂಡು ಬಂದಿರಬಹುದು ಅನ್ನೋ ಒಂದು ಭಾವನೆ ನನ್ನಲ್ಲಿದೆ. ಸೊ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಒಂದು ವಾರದ ಈ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಅಥವಾ ಗೆಸ್ಟ್ ಗಳಿಂದ ಯಾರ ಆಟ ಇಂಪ್ರೂವ್ಮೆಂಟ್ ಆಗ್ಬೋದು, ಇಲ್ಲಾಂದ್ರೆ ಈಗಾಗಲೇ ಟಾಪ್ ಆಗಿರುವಂತ ಕಂಟೆಸ್ಟೆಂಟ್ ಗಳು ಇವ್ರಿಗೂ ಸಹ ಟಕ್ಕರ್ ಕೊಟ್ಬಿಟ್ಟು ಅಲ್ಲೂ ಸಹ ಎಂಟರ್ಟೈನ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ ಅಂತ ನಿಮ್ಗೆ ಅಂತ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಎಲ್ಲೋ ಒಂದ್ ಕಡೆ ಪ್ರೋಮೋನ ನಾವು ನೋಡೋದಾದ್ರೆ, ಈ ಒಂದು ಪ್ರೋಮೋದಲ್ಲೂ ಸಹ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಅವರು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಗೆಸ್ಟ್ ಗಳಾಗಿ ಬಿಗ್ ಬಾಸ್ ಮನೆಗೆ ಹೋಗಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ಈಗಾಗಲೇ ಹೊರಗಡೆ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡ್ತಾ ಇದಾರೆ, ಯಾರು ಟಾಪ್ ಅಲ್ಲಿ ಇದಾರೆ, ಯಾರ ವ್ಯಕ್ತಿತ್ವ ಏನು ಅಂತ ತಿಳ್ಕೊಂಡು ಹೋಗಿರೋದ್ರಿಂದ ಸೊ ಟಾಪ್ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಹೆಚ್ಚಿಗೆ ಕಾಣಿಸ್ಕೊಳ್ತಾರೆ ಈ ಒಂದು ವಾರ. ಇಲ್ಲಾಂದ್ರೆ ಬೇರೆ ಕಂಟೆಸ್ಟೆಂಟ್ ಹತ್ರ ಬೆರೀತಾನೆ ಅಂತ ನೋಡ್ಬೇಕಾಗುತ್ತೆ. ಈಗ ಪ್ರೋಮೋನ ನೋಡೋದಾದ್ರೆ, ಪ್ರೋಮೋದಲ್ಲಿ ನಮ್ಗೆ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಮಧ್ಯೆ ಮಾತಾಡ್ತಾ ಇರೋದೇ ಕಾಣಿಸ್ತಾ ಇದೆ. ಸೊ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಮಾತ್ರ ಇವ್ರು ಒಂದು ಹೋಗಿರುವಂತ ಕಂಟೆಸ್ಟೆಂಟ್ ಗಳ ಅಥವಾ ಗೆಸ್ಟ್ ಗಳ ಒಂದು ಪ್ರಮುಖ ಆದ್ಯತೆ ಆಗ್ಬಾರ್ದು, ಬೇರೆ ಕಂಟೆಸ್ಟೆಂಟ್ ಗಳಿಗೂ ಸಹ ಆದ್ಯತೆ ನೀಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅಂಡ್ ಈ ಒಂದು ವಾರ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ನೀವು, ಬಿಗ್ ಬಾಸ್ ಗಳಿಂದ ಏನೆಲ್ಲ ಟ್ವಿಸ್ಟ್ ಇರ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಈ ಒಂದು ವಾರ ಬಿಗ್ ಬಾಸ್ BB ಪ್ಯಾಲೇಸ್ ಆಗಿರೋದ್ರಿಂದ ಈಗಾಗಲೇ ನಾಮಿನೇಷನ್ ಇರುವಂತ ಕಂಟೆಸ್ಟೆಂಟ್ ಗಳು
ಅವರನ್ನ ಅವರು ಪ್ರೂವ್ ಮಾಡ್ಕೊಂಡು ನಾಮಿನೇಷನ್ ಇಂದ ಹೊರಗಡೆ ಬರೋದಕ್ಕೆ ಯಾವುದೇ ರೀತಿ ಫಿಸಿಕಲ್ ಟಾಸ್ಕ್ ಇರೋದಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸೊ ಬಿಗ್ ಬಾಸ್ ಮನೆ ಪ್ಯಾಲೇಸ್ ನಲ್ಲಿ ನಾರ್ಮಲ್ ಆಗಿ ಏನೆಲ್ಲ ಮ್ಯಾನೇಜರ್ ಆಗೋ ಇಲ್ಲ ಅಂದ್ರೆ ಸರ್ವರ್ ಆಗೋ ಬೇರೆ ಏನೆಲ್ಲ ಆ ಒಂದು ಡ್ಯೂಟೀಸ್ ಕೊಟ್ಟಿರ್ತಾರೆ, ಆ ಒಂದು ಡ್ಯೂಟೀಸ್ ನಲ್ಲೇ ಜನಗಳನ್ನ ಮೆಚ್ಚುಗೆ ಪಡ್ಕೊಳ್ಬೇಕು, ನಾಮಿನೇಷನ್ ನಲ್ಲಿ ವೋಟ್ಗಳನ್ನ ಪಡ್ಕೊಂಡು ಹೊರಗಡೆ ಬರಬೇಕು. ನಿಮ್ಮಲ್ಲಿ ಕೆಲವರಿಗೆ ಈಗ ಅನಿಸ್ತಾ ಇರ್ಬೇಕು, ಈಗಾಗ್ಲೇ ಒಂದು ಅಭಿಪ್ರಾಯ ಇದೆಯಪ್ಪ, ಇದೇ ವಾರ ಏನ್ ಬೇಕಾಗಿಲ್ಲ, ಅಭಿಪ್ರಾಯದ ಪ್ರಕಾರ ಯಾರು ನಾಮಿನೇಷನ್ ಅಲ್ಲಿ ಇದ್ದಾರೆ ಅವರಲ್ಲಿ ಯಾರು ವೀಕ್ ಇದಾರೋ ಅವರನ್ನ ನಾಮಿನೇಷನ್ ಅಥವಾ ಎಲಿಮಿನೇಷನ್ ಮಾಡಿ ಹೊರಗಡೆ ಕರ್ಕೊಂಡು ಬರ್ತಾರೆ ಅಂತ. ಬಟ್ ಯಾವ ಒಂದು ಡೇ ಅಥವಾ ಒಂದೇ ಒಂದು ಎಪಿಸೋಡ್ ಸಾಕು ಯಾವ್ದಾದ್ರು ಒಬ್ಬ ಕಂಟೆಸ್ಟೆಂಟ್ ನ ಗೇಮ್ ಚೇಂಜ್ ಆಗೋದಕ್ಕೆ, ಜನಗಳ ಹತ್ರ ಆಗೋದಕ್ಕೆ. ಸೊ ಆ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಗಳ ವಿಚಾರದಲ್ಲಿ ಆಗಿರ್ಬೋದು, ಬೇರೆ ಒಂದು ಕಂಟೆಂಟ್ ಕ್ರಿಯೇಷನ್ ಆಗುವಂತ ಒಂದು ಎಪಿಸೋಡ್ಸ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಹುದು. ಇವಾಗ ಇರುವಂತ ಕಂಟೆಸ್ಟೆಂಟ್ ಗಳಿಗೆ ಒಂದು ಗೇಮ್ ಟರ್ನಿಂಗ್ ಆಗುವಂತ ಎಪಿಸೋಡ್ಸ್ ಬಿದ್ದಾಗ ಅವ್ರಿಗೂ ಸಹ ಆಟ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಕೇವಲ ಒಂದೇ ಒಂದು ಎಪಿಸೋಡ್ ಸಾಕು ಯಾವುದೇ ಒಬ್ಬ ಕಂಟೆಸ್ಟೆಂಟ್ ನ ಆಟ ಚೇಂಜ್ ಆಗೋದಕ್ಕೆ. ಸೊ ಈಗ ರಜತ್ ಮತ್ತೆ ಗಿಲ್ಲಿ ಅವ್ರದ್ದು ಈ ಒಂದು ವಾರ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದ್ರೆ ರಜತ್ ಅವರು ಸಿಂಗಲ್ ಲೈನ್ ಅಲ್ಲೇ ಪಂಚಸ್ ಕೊಡೋದ್ರಿಂದ, ಕಾಮಿಡಿ ಮಾಡೋದ್ರಿಂದ ಇದ್ ಕಡೆ ಗಿಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ಸುಮ್ಮನೆ ಆಗೋದಿಲ್ಲ. ಗಿಲ್ಲಿ ಕಡೆಯಿಂದ ಕಾಮಿಡಿ ಬರ್ತಾನೆ ಇರುತ್ತೆ. ಅದು ಎಷ್ಟರ ಮಟ್ಟಿಗೆ ಕಾಮಿಡಿ ಜನರೇಟ್ ಆಗುತ್ತೆ ಅಂತ ನೋಡ್ಬೇಕಾಗುತ್ತೆ. ಅಂಡ್ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳಿಗೆ ಕ್ವಾಟ್ಲೆ ಕೊಟ್ಟಾಗ, ಇವ್ರೇನಾದ್ರು ಗೆಸ್ಟ್ ಗಳು ಆ ಕೆಲಸ ಮಾಡಿ, ಈ ಕೆಲಸ ಮಾಡಿ, ಹಂಗ್ ಮಾಡಿ, ಹಿಂಗ್ ಮಾಡಿ ಅಂತ ಕ್ವಾಟ್ಲೆ ಕೊಟ್ಟಾಗ, ಪ್ರತಾಪ್ ಅವರು ಬಂದಾಗ ಯಾವ ತರ ಕ್ವಾಟ್ಲೆ ಕೊಟ್ರು ಆ ತರ ಏನು ಕೊಟ್ಟಾಗ ಬೇರೆ ಕಂಟೆಸ್ಟೆಂಟ್ ಏನಾದ್ರು ರೆಬಲ್ ಆಗ್ಬೋದ, ಇವ್ರ ಮೇಲೆ ತಿರುಗಿ ಬೀಳ್ಬೋದು ಅಂತ ಕಾತರದಿಂದ ನೋಡ್ಬೇಕಾಗಿದೆ. ಸೊ ಈ ಗೆಸ್ಟ್ ಗಳು ಅಥವಾ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಅಂತ ನಿನ್ನೆಯಿಂದ ಏನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಹಲವಾರು ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ನೋಡಿರ್ತೀರಾ, ವೈಲ್ಡ್ ಕಾರ್ಡ್ ಎಂಟ್ರೀಸ್ ಮತ್ತೆ ಬರ್ತಾ ಇದಾರೆ ಅಂತ. ಇದು ವೈಲ್ಡ್ ಕಾರ್ಡ್ ಎಂಟ್ರೀಸ್ ಅಲ್ಲ, ಕೇವಲ ಗೆಸ್ಟ್ ಗಳಾಗಿ ಆಟದ ಒಂದು ಬದಲಾವಣೆಗೆ, ಇಲ್ಲ ಆಟದ ಒಂದು ಇಂಪ್ರೂವ್ಮೆಂಟ್ ಗೆ ಗೆಸ್ಟ್ ಗಳಾಗಿ ಬಿಗ್ ಬಾಸ್ ಮನೆಗೆ ಕರ್ಕೊಂಡ್ ಬಂದಿದ್ದಾರೆ ಕಳೆದ ಸೀಸನ್ ಇದ್ದಂತ ಕಂಟೆಸ್ಟೆಂಟ್ ಗಳನ್ನ. ಸೊ ಯಾವ ಒಬ್ಬ ಕಂಟೆಸ್ಟೆಂಟ್ ಆಟ ನೋಡೋದಕ್ಕೆ ನೀವು ಕಾತರದಿಂದ ಕಾಯ್ತಾ ಇದ್ದೀರಾ ಅಂದ್ಬಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ನಾವಿಲ್ಲಿ ನೋಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ, ಈ ಒಂದು ಪ್ರೋಮೋದಲ್ಲಿ ನಮ್ಗೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದು ಯಾರಂದ್ರೆ ರಜತ್ ತರ ಕಾಣಿಸ್ಕೊಳ್ತಾ ಇದಾರೆ ಮಾತಿನ ಮೂಲಕ. ಬೇರೆ ಗೆಸ್ಟ್ ಗಳಾಗಿ ಬಂದಿರೋ ಅಷ್ಟರ ಮಟ್ಟಿಗೆ ಕಾಣಿಸ್ಕೊಳ್ತಾ ಇಲ್ಲ. ಉಗ್ರಂ ಮಂಜು ಅವರ ಧ್ವನಿ ಮೂಲಕ ಬಿಗ್ ಬಾಸ್ ಮನೆಗೆ ಬರ್ತಾ ಇದೀವಿ, ದೊಡ್ಡ ಪಾರ್ಟಿ ಇದೆ ಅಂತ ಸೌಂಡ್ ಮಾಡೋದ್ರ ಮೂಲಕ ಹೋಗಿ ಸೌಂಡ್ ಮಾಡ್ಕೊಂಡು ಬಂದ್ರು ಸಹ ಎಲ್ಲ ಒಂದ್ ಕಡೆ ಮನೆ ಒಳಗಡೆ ತುಂಬಾ ಕೂಲ್ ಆಗಿರುವಂತ, ಎಂಟರ್ಟೈನ್ಮೆಂಟ್ ಆಗಿರುವಂತ ವಾತಾವರಣ ಇದೆ ಅಂತ ಹೇಳ್ಬೋದು. ಸೊ ನೋಡ್ಬೇಕು ಯಾವ ತರ ಟರ್ನ್ ಆಗುತ್ತೆ ಈ ಒಂದು ವಾರ, ಯಾವ ತರ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಎಲ್ಲ ಜನಗಳಿಗೆ ಅಂದ್ಬಿಟ್ಟು. ಅಂಡ್ ನಾನು ಇಂಟ್ರೆಸ್ಟಿಂಗ್ಲಿ ಇಲ್ಲಿ ಕಾಯ್ತಾ ಇರೋದು ಯಾರೋ ಆಟಕ್ಕೆ ಅಂದ್ಬಿಟ್ಟು, ನಾನು ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಅವ್ರ ಆಟಕ್ಕೆ ನಾನು ಇಂಟ್ರೆಸ್ಟಿಂಗ್ಲಿ ಕಾಯ್ತಾ ಇದ್ದೇನೆ. ಅದೇನಪ್ಪ ಅಂದ್ರೆ, ಗಿಲ್ಲಿ ಅವ್ರು ಅಂದ್ ಕಡೆ ಯಾವುದೇ ಕಂಟೆಸ್ಟೆಂಟ್ ಇರ್ಲಿ, ಯಾರೇ ಒಬ್ರು ಇದ್ರು ಸಹ ಅವ್ರ ವಿರುದ್ಧವಾಗಿ ಟಾಂಟ್ ಮಾಡ್ತಾನೆ ಇರ್ತಾರೆ, ಕಾಮಿಡಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಸೊ ಇಲ್ಲಿ ಗೆಸ್ಟ್ ಆಗಿರುವಂತ ಕಂಟೆಸ್ಟೆಂಟ್ ಗಳನ್ನ ನಾವ್ ಇರೋದು ಬಿಗ್ ಬಾಸ್ ಒಂದೇ ವಾರ ಆಗಿರೋದ್ರಿಂದ ನಾವ್ಯಾಕೆ ಅವ್ರ ಟಾಂಟ್ ತಗೊಳ್ಳೋಣ, ನಾವೇ ರಿವರ್ಸ್ ಪಂಚಸ್ ಹಾಕೋಣ, ಇಲ್ಲ ನಾವೇ ರಿವರ್ಸ್ ಮಾತಾಡೋಣ ಅಂತ ಅಭಿಪ್ರಾಯದಲ್ಲಿ ಗಿಲ್ಲಿ ಅವ್ರಿಗೆ ಟಾಂಗ್ ಕೊಡ್ಬೋದು, ಗಿಲ್ಲಿ ವಿರುದ್ಧವಾಗಿನೇ ಬೇಕಾದ್ರೆ ಮಾತಾಡಬಹುದು. ಇನ್ನು ಅಶ್ವಿನಿ ಗೌಡ ವಿಚಾರದಲ್ಲಿ ನಾವು ತಗೊಂಡ್ರೆ, ಗೆಸ್ಟ್ ಆಗಿ ಬಂದಿರೋ ಅಂತ ಸಿಕ್ಕಾಪಟ್ಟೆ ಕೆಲಸ ಹೇಳಿದಾಗ, ಇಲ್ಲ ಸಿಕ್ಕಾಪಟ್ಟೆ ದಬ್ಬಾಳಿಕೆ ಮಾಡಿದಾಗ ಅಶ್ವಿನಿ ಗೌಡ ಅವ್ರು ಮತ್ತೆ ಎಕ್ಸ್ಪ್ಲೋರ್ಡ್ ಆಗ್ಬೋದು, ಅಶ್ವಿನಿ ಗೌಡ ಅವ್ರ ಕಡೆಯಿಂದ ಮತ್ತೆ ಜಗಳ ಇಲ್ಲಾಂದ್ರೆ ಪದಗಳು ಬರ್ಬೋದೇನೋ ಅನ್ನೋದು ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ಅಂಡ್ ಉಳಿದಂತ ಕಂಟೆಸ್ಟೆಂಟ್ ಗಳು ಅಷ್ಟರ ಮಟ್ಟಿಗೆ ಯಾರು ಸಹ ಕಿರಿಕ್ ಮಾಡ್ಕೊಳಕ್ ಹೋಗೋದಿಲ್ಲ. ಕೊಟ್ಟಂತ ಟಾಸ್ಕ್ ನಲ್ಲಿ ಅವ್ರು ಏನ್ ಹೇಳಿದ್ರು ಮಾಡ್ಕೊಂಡು ಹೋಗ್ತಾರೆ ಅಂತಾನೆ ಹೇಳ್ಬೋದು. ನಾವ್ ಈಗಾಗಲೇ ಪ್ರೋಮೋದಲ್ಲಿ ನೋಡಿದ್ರೆ ಧ್ರುವಂತ್ ಅವ್ರು ಸಿಕ್ಕಾಪಟ್ಟೆ ಕ್ಲೀನ್ ಮಾಡ್ತಾ ಇದಾರೆ ಬಿಗ್ ಬಾಸ್ ಮನೆಯ ಬೆಡ್ರೂಮ್ ನ. ಅಂಡ್ ಕಾವ್ಯ ಅವರು, ಸ್ಪಂದನ ಅವರೆಲ್ಲ ಅವ್ರವ್ರ ಕೆಲಸದಲ್ಲಿ ಇದ್ದಾರೆ. ಅಂಡ್ ಕಿಚನ್ ನಲ್ಲಿ ಶೆಫ್ಸ್ ಆಗಿ ನಮ್ಗೆ ಇಲ್ಲಿ ರಘು ಅವರು ಮತ್ತೆ ಸೂರಜ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಒಬ್ಬೊಬ್ಬ ಕಂಟೆಸ್ಟೆಂಟ್ ಗೆ ಒಬ್ಬೊಬ್ಬ ಕೆಲಸ ನೀಡಿದೆ ಅಂತ ಹೇಳ್ಬೋದು. ಅಂಡ್ ಪ್ರೋಮೋದಲ್ಲಿ ಎಲ್ಲೂ ಸಹ ನಮಗೆ ರಕ್ಷಿತಾ ಶೆಟ್ಟಿ ಕಾಣಿಸ್ಕೊಳ್ಳಿಲ್ಲ. ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಯಾವ ತರ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಈ ಒಂದು ವಾರ ಈ ಬಿಗ್ ಬಾಸ್ ಮನೆಗೆ ಬಂದಿರೋ ಗೆಸ್ಟ್ ಗಳ ವಿಚಾರದಲ್ಲಿ ಅಂತ ನೋಡ್ಬೇಕಾಗುತ್ತೆ. ಈ ಒಂದು ಪ್ರೋಮೋದಲ್ಲಿ ಇರುವಂತ ಚರ್ಚೆಗಳಾಗಿರ್ಬೋದು, ಮಾತುಗಳಾಗಿರ್ಬೋದು, ಇದು ನಿಮ್ಮ ಅಭಿಪ್ರಾಯದ ಪ್ರಕಾರ ಬಿಗ್ ಬಾಸ್ ಮನೆಗೆ ಕಳೆದ ಸೀಸನ್ ಅಂತ ಕಂಟೆಸ್ಟೆಂಟ್ ಗಳು ಬಂದಿರೋದು ಎಷ್ಟರ ಮಟ್ಟಿಗೆ ನಿಮಗೆ ಖುಷಿ ಕೊಟ್ಟಿದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಈ ಒಂದು ವಾರ ಯಾರ ಒಂದು ಆಟ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ನಿಮಗೆ ಪರ್ಸನಲ್ ಆಗಿ ಅನಿಸ್ತಾ ಇದೆ ಅಂತ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಕಡೆಯಿಂದ ನಿಮಗೆ ಪ್ರತಿನಿತ್ಯ ನಡೆಯುವಂತ ಲೈವ್ ಅಪ್ಡೇಟ್ಸ್ ಆಗಿರ್ಬೋದು, ಎಪಿಸೋಡ್ಸ್ ನ ರಿವ್ಯೂಸ್ ಆಗಿರ್ಬೋದು, ಅಂಡ್ ಪ್ರೋಮೋಸ್ ರಿವ್ಯೂಸ್ ಆಗಿರ್ಬೋದು ಸಿಗ್ತಾನೆ ಇರುತ್ತೆ ಅಂತ ಹೇಳ್ತಾ, ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.